ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ. ಎಂದಿನಂತೆ ಪ್ರತಿ ವರ್ಷವೂ ಸಹ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅವರ ಪುಣ್ಯಭೂಮಿಗೆ ಅಭಿಮಾನಿಗಳು ಆಗಮಿಸುತ್ತಾರೆ. ಇವತ್ತು ಸಹ ಆಗಮಿಸಿರುವಂತದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಪುಟ್ಟಣ ಕನ್ನಡದಿಂದ ಒಂದೇನಂದ್ರೆ ಮನೆ ದೇವರಿದ್ದಂಗೆ ಅಂತ ಬಂದಿದ್ದೀವಿ ಅಷ್ಟೇ. ಇನ್ನೇನು ಫ್ರೇಮ್ಗಳನ್ನು ನಾವು ನೋಡ್ತಾ ಇದೀವಿ. ಪರಮಾತ್ಮ, ಪುಣ್ಯಾತ್ಮ, ಮಹಾತ್ಮ ಅನ್ನುವಂಥದ್ದು. ಅವ್ರ ಶಿವನೇ, ಬೇರೆ ಏನೇನು ಇಲ್ಲ. ಅದೊಂದು ಖುಷಿಗೆ ನಮ್ಮ ಚಿಕ್ಕದ್ರಿಂದ ನೋಡಿದ್ಕೂ ಒಂದಿದ್ದು ಮನೆ ದೇವರಿದ್ದಂಗೆ ಶಿವ ಅಂತ ಅಷ್ಟೇ. ಮಂಡ್ಯದಿಂದ ಬಂದಿದ್ದೀನಿ ಮೇಡಮ್. ಅವರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಬಗ್ಗೆ ಕವನ ಬರೆದಿದ್ದೀನಿ. ಅಪ್ಪು ಅಜರಾಮರ. ಅಪ್ಪು 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವ ಚಿತ್ರಗಳ ಕೊಟ್ಟ ನಾಯಕ, ಗೋಶಾಲೆ, ಅನಾಥಾಶ್ರಮ ಮತ್ತು ಶಕ್ತಿಧಾಮಗಳ ಸಂಸ್ಥಾಪಕ, ಮಾನವೀಯ ಗುಣಗಳನ್ನು ಸಮಾಜಕ್ಕೆ ಹೇಳಿಕೊಟ್ಟ ಅಧ್ಯಾಪಕ. ಎಷ್ಟೇ ರಚಿಸಿದರೂ ಕಡಿಮೆ ಎನಿಸುತ್ತೆ ನಿಮ್ಮ ಬಗ್ಗೆ ರೂಪಕ. ಒಳ್ಳೆಯತನವೆಂದರೆ ಮೊದಲು ಬರೋದು ಅಪ್ಪನ ಜ್ಞಾಪಕ. ಮಕ್ಕಳ ಭವಿಷ್ಯ ಚೆನ್ನಾಗಿರಲೆಂದು ಬಂದಿದೆ ಶಾಲೆಗೆ ನಿಮ್ಮ ಹೆಸರಿನಲ್ಲಿ ಪಠ್ಯಪುಸ್ತಕ. ಆ ವಿಧಿ ಬರೆಯಲಿಲ್ಲ ನಿಮಗೆ ಪೂರ್ಣಾಯಸ್ಸು ಕೊಡುವ ಜಾತಕ. ನೀವಿಲ್ಲವೆಂಬುದ ತಿಳಿದು ಇಡೀ ರಾಜ್ಯವೇ ಆ ದಿನ ಆಯಿತು ಸೂತಕ. ನೀವಿರುವ ಪುಣ್ಯಕ್ಷೇತ್ರದಲ್ಲಿ ಸಾವಿರಾರು ಜನರು ಕಟ್ಟಿಕೊಂಡಿದ್ದಾರೆ ಬದುಕ. ನಿಮ್ಮ ನಗುಮುಖವನ್ನು ನೋಡಿದರೆ ನಾವಾಗುವೆವು ಭಾವುಕ. ನೀವು ಮಾಡಿದ ಸಮಾಜ ಸೇವೆಗಳೇ ನಮಗೆಲ್ಲರಿಗೂ ಪೂರಕ. ರಾಜ್ಯದ ಎಲ್ಲಾ ಕಡೆ ಇದೆ ನಿಮ್ಮ ಹೆಸರಿನಲ್ಲಿ ನಗುಮುಖದ ಸ್ಮಾರಕ. ಹಲವಾರು ಸಾಧನೆಗಳ ಮಾಡಿದ ಮಹಾನ್ ಸಾಧಕ. ನಿಮ್ಮ ಒಳ್ಳೆಯತನವನ್ನು ಅಳೆಯಲು ಇಲ್ಲ ಯಾವುದೇ ಮಾಪಕ. ನೊಂದವರಿಗೆ ಬಡವರಿಗೆ ದಾನ ಧರ್ಮ ಮಾಡುವುದೇ ನಿಮ್ಮ ಕಾಯಕ. ಆ ಕನ್ನಡ ತಾಯಿಗೆ ನೀವೇ ನಿಜವಾದ ಸೇವಕ. ನಿಮ್ಮ ಒಳ್ಳೆಯತನವನ್ನು ಗುಣಗಾನನ್ನು ಮಾಡಲು ನಾನಾದೇ ಕವನ ಬರೆಯುವ ಲೇಖಕ. ಧನ್ಯವಾದಗಳು. ಅಪ್ಪುಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ವಾಮಿ ಅಂತ ಮಂಡ್ಯದಿಂದ. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ 51ನೇ ವರ್ಷದ ಶುಭಾಶಯಗಳು. ಸರ್, ನಾವೆಲ್ಲ ನೋಡಿದೀವಿ ಆಯಿಂದ ಹಂವರೆಗೂ ಅಕ್ಷರಗಳಲ್ಲಿ. ನಾವೇನ್ ಬರ್ದಿಲ್ಲ, ಇವರೇ ಅದೇ. ಸೊ ಇಷ್ಟು ವಿಶೇಷವಾಗಿ ಅಂದ್ರೆ ಯಾವ ಸಿನಿಮಾದಿಂದ ಅವರು ನಿಮಗೆ ಇನ್ಸ್ಪೈರ್ ಆದ್ರು? ಚಿಕ್ಕದ್ರಿಂದನೂ ಅವ್ರ ಸಿನಿಮಾ ನೋಡ್ಕೊಂಡೆ. ಅಂದ್ರೆ ಅವ್ರಿಗಿಂತ ದೊಡ್ಡವರು ಇರ್ಬೋದು. ನಾನು ಚಿಕ್ಕದ್ರಿಂದ ಅವ್ರ ಸಿನಿಮಾ ನೋಡ್ಕೊಂಡು ರಾಜ್ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಪಕ್ಕ ಫ್ಯಾನ್. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಶಿವಣ್ಣ ಇರ್ಬೋದು. ಅವ್ರ ರಾಜಮನೆ ತನಕ ಎಲ್ಲಾ ಹಿರಿಯ ತಲೆ ರಾಜ್ಕುಮಾರ್ ಅವ್ರ ಅಣ್ಣವ್ರ ಫ್ಯಾನ್. ಅವರಿಂದ ಅಲ್ಲಿ ಬೆಳವಳಿ ಆಗಿ ಬಂದಿದೆ. ಆ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ಅವ್ರ ಬಗ್ಗೆ ಬರ್ದಿರೋದು ಮೇಡಮ್. ಮೈಸೂರಿಂದ ಬಂದಿರೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ಅದರಿಂದ ಒಂದು ಇದು ನಮ್ಮ ಮನೆಗೆ ಈಗಲೂ ನಾವು 20 ಅಡಿ 30 ಅಡಿ ಫ್ಲೆಕ್ಸು ಹಾಕಿದ್ದೀನಿ. ಅಣ್ಣವ್ರದ್ದು ಅನ್ನದಾನ, ನೇತ್ರದಾನ ಇವೆಲ್ಲ ಮಾಡಿದ್ದೀವಿ. ಆದ್ರೂ ಈಗಲೂ ಮಾಡ್ತಾ ಇರ್ತೀವಿ ಮೇಡಮ್. ಅದು ಒಂದು ರಾಜ್ಕುಮಾರ್ ಒಂದು ಇದಕ್ಕೆ ಅವ್ರ ಶಕ್ತಿ ಬೆಳಕು ಇದು. ಥ್ಯಾಂಕ್ ಯು. ಸರ್, ಇನ್ನೊಂದೇನಂದ್ರೆ ಇವತ್ತಿಗೂ ಸಹ ಥಿಯೇಟರ್ ರೆವಿನ್ಯೂ ತುಂಬಾ ಕಡಿಮೆ ಆಗಿದೆ. ಅಪ್ಪು ಸರ್ ಯಾವಾಗ ನಿಧನರಾದ್ರೂ ಅವತ್ತಿಂದ ಥಿಯೇಟರ್ ಜನ ಬರುವಂತದ್ದು ಕಡಿಮೆ ಆಗಿದೆ ಅನ್ನೋದನ್ನ ಸ್ವತಃ ಥಿಯೇಟರ್ ಓನರ್ಗಳೇ ಹೇಳ್ತಿರೋಂಥದ್ದು. ಕಡಿಮೆ ಆಗಿದೆ ಮೇಡಮ್, ಫುಲ್ ಕಡಿಮೆನೇ ಆಗಿದೆ. ಅಪ್ಪು ಹೋದ್ಮೇಲೆ ಸಿನಿಮಾನೇ ಹೋಯ್ತು ಅನ್ನೋ ಲೆಕ್ಕದಲ್ಲಿರೋ ಒಂದು ಸಣ್ಣ ಪಟ್ಟ ಓಡ್ತಾ ಇರಬಹುದು ಮೇಡಮ್. ಸಿನಿಮಾ ಥಿಯೇಟರ್ ಬಾಡಿಗೆ ಕಟ್ಟಲಾದಷ್ಟು ಹೀನಾಯ ಪರಿಸ್ಥಿತಿಗೂ ಥಿಯೇಟರ್ಗಳೆಲ್ಲ ಸಮುದಾಯ ಭವನಗಳಾಗಿವೆ. ಏನೇನೋ ಮಾಲ್ಗಳೆಲ್ಲ ಆಗ್ಬಿಟ್ಟಿದೆ. ಸುಮಾರು ಥಿಯೇಟರ್ ಮಂಡ್ಯದಲ್ಲಿ 5-6 ಥಿಯೇಟರ್, ಈಗ 2 ಥಿಯೇಟರ್ ಮೇಡಮ್. ಅದರಲ್ಲೂ ಒಂದು 10 ಜನ 20 ಜನ ಅಷ್ಟೇ. ಇನ್ನು ಸಿನಿಮಾನ ಯಾರು ನೋಡ್ತಾನೆ ಇಲ್ಲ ಅಂತ ನಮ್ಮ ಅನುಭವ. ಆಕಾಶ ಫಿಲಂ ಪರವಾಗಿಲ್ಲ ಮೇಡಮ್. 300-400 ಜನ, ಒಂದು 500 ಜನ ಅಷ್ಟು ನೋಡುವಷ್ಟು ಥಿಯೇಟರ್ ತುಂಬ್ತಾ ಇದೆ. ಆ ಸೈಕಲ್ ಸ್ಟ್ಯಾಂಡ್ ಅಂತ ಮೊದಲಿತ್ತು ಮೇಡಮ್. ಸೈಕಲ್ ಸ್ಟ್ಯಾಂಡ್ ಹೊರಗಡೆ ಬರೋಕ್ಕೆ ನಮ್ಗೆ ಸಾಧ್ಯ ಆಗ್ತಿರಲಿಲ್ಲ ಆ ಟೈಮಲ್ಲಿ ದೊಣ್ಣೆಲೆಲ್ಲ ಏರ್ ತಿಂದು ಬ್ಲಾಕಲ್ಲಿ ಟಿಕೆಟ್ ತಗೊಂಡು ನೋಡುವಂತ ಟೈಮು. ಬಟ್ ಈಗ ಆ ಥರ ಮರಳು ಕಳಿಸೋದಿಲ್ಲ. ಇದು ಆ ಥರ ಮತ್ತೆ ಬರಲ್ಲ ಮೇಡಮ್. ಬಂದಿರಬೇಕು ಅಂದ್ರೆ ಮತ್ತೆ ಅಪ್ಪನೇ ಹುಟ್ಟು ಬರಬೇಕು ಅಂತ ನಮ್ಮ ಅಭಿಲಾಷೆ. ಬೇರೆ ನಾಯಕ ನಟರು ಇದ್ದಾರೆ, ಅವ್ರ ಗುಣಗಳನ್ನ ಮೈಗೂಡಿಸ್ಕೊಂಡು ಅವ್ರ ತರ ಬೆಳ್ಕೊಂಡು ಹೋದ್ರೆ ಬರಬಹುದು. ಬಟ್ ಮತ್ತೆ ನೋಡಕ್ಕಾಗಲ್ಲ ಮೇಡಮ್. ಈ ತರ ಕ್ರೌಡ್ನ ಮತ್ತೆ ಯಾವುದೇ ಕಾರಣಕ್ಕೂ ನೋಡಕ್ಕಾಗಲ್ಲ. ಇನ್ನು ಸಣ್ಣ ಹೀರೋಗಳು ಇದ್ದಾರೆ ಮೇಡಮ್, ಇಲ್ಲ ಅಂತಲ್ಲ, ಹೀರೋಗಳು ಇದ್ದಾರೆ. ಅವ್ರ ಸಿನಿಮಾನು ನೋಡಬೇಕು. ಇವ್ರು ಹೋದ್ಮೇಲೆ ಸಿನಿಮಾನೇ ನಿಂತೋಯ್ತು ಅನ್ನುವಷ್ಟು ಸುಮಾರು ಜನ 90% ಯಾರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಮೇಡಮ್. ಪುನೀತ್ ರಾಜ್ಕುಮಾರ್ ಹೋದ್ಮೇಲೆ ನೋಡ್ತಾ ಇಲ್ಲ. ಆದ್ರೆ ನಾವು ಒಬ್ಬ ಅಂತ ಅನ್ಕೊಂಡಿವಿ. ಸೊ ಇದಿಷ್ಟು ಅಪ್ಪು ಅಭಿಮಾನಿಗಳ ಮಾತಾಯಿತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಜೆಟ್ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.